ಕನ್ನಡ ಚಿತ್ರರಂಗದ ಖ್ಯಾತ ನಟಿ, ಮಾಜಿ ಸಚಿವೆ, ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರರಂಗದ ಪ್ರತಿಭಾನ್ವಿತ ಅಭಿನೇತ್ರಿಯಾದ ಉಮಾಶ್ರೀಯವರು ಹೊನ್ನಾವರ ಪಟ್ಟಣದ ಸೈಂಟ್ ಅಂತೋನಿ ಮೈದಾನದಲ್ಲಿ ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸುವ ಮೂಲಕ ಪ್ರೇಕ್ಷಕರ ಮನಗೆದ್ದರು. ಪ್ರಸಿದ್ಧ ಯಕ್ಷಗಾನ ಮೇಳದಲ್ಲಿ ಒಂದಾದ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಮೇಳದವರು ಆಯೋಜಿಸಿದ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನದಲ್ಲಿ ಉಮಾಶ್ರೀಯವರು ಮಂಥರೆ ಪಾತ್ರದಲ್ಲಿ ಅಭಿನಯಿಸಿದರು. ಆವೃತ್ತಿ ರಂಗಭೂಮಿಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸಿ ಹವ್ಯಾಸಿ ರಂಗಭೂಮಿಯಲ್ಲಿ ಬಿ.ವಿ. ಕಾರನ್, ನಾಗಾಭರಣ್, ಕೃಷ್ಣಸ್ವಾಮಿ ಅವರುಗಳ ನಿರ್ದೇಶನದಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದರು. ನಂತರ ಸಿನಿಮಾ ರಂಗದಲ್ಲಿ ತಮ್ಮ ವೃತ್ತಿ ಮುಂದುವರಿಸಿ 350ಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಯಕ್ಷಗಾನ ರಂಗದಲ್ಲಿ ಹಾಸ್ಯಗಾರರು ನಿರ್ವಹಿಸುವ ಸವಾಲಿನ ಪಾತ್ರಗಳಲ್ಲಿ ಒಂದು ಎಂದೇ ಪರಿಗಣಿಸಲ್ಪಟ್ಟ ಮಂಥರೆಯ ವೇಷದೊಂದಿಗೆ ಮೊದಲ ಬಾರಿಗೆ ಯಕ್ಷರಂಗ ಭೂಮಿಯಲ್ಲಿ ಉಮಾಶ್ರೀಯವರು ಪಾತ್ರ ನಿರ್ವಹಿಸಿದರು. ಪೆರಡೂರು ಮೇಳದ ಪ್ರಧಾನ ಭಾಗವತ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರ ಪದ್ಯಕ್ಕೆ ಹೆಜ್ಜೆ ಹಾಕುತ್ತಾ ತನ್ನ ಅಭಿನಯದ ಚಾಕಚಕ್ಯತೆಯನ್ನು ತೋರುತ್ತಾ ರಂಗಸ್ಥಳವೇರಿದ ನಟಿಗೆ ಕುತೂಹಲಿಗರಾಗಿ ಕಾಯುತ್ತಿದ್ದ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಹೋಗ್ತೇನೆ, ಏನಾದ್ರೂ ತಿರುಗಾಡಿದ್ರು ನೀನೇ ಬಿಟ್ರು ನಾ ಇಲ್ಲೇ ಇರುವುದು. ಇನ್ನೇನಾದ್ರೂ ನೀ ಕರ್ಕೊಂಡು ಹೋದ್ರು ಬರಬಹುದು ನಿನ್ ಜೊತೆ. ಕೈಕೇಯಿ ಪಾತ್ರದಲ್ಲಿ ಖ್ಯಾತ ಸ್ತ್ರೀ ಪಾತ್ರಧಾರಿ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಉಮಾಶ್ರೀಯವರೊಂದಿಗೆ ಸಂಭಾಷಣೆಯಲ್ಲಿ ಗಮನ ಸೆಳೆದರು. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಕುಸು ಕುಸು ಅಂತ ಹೇಳಿ ಕೇಳಿ ಹೋಯ್ತಾನೆ ನಿನಗೆ. ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು ಪಿಸು ಪಿಸೋ ಪಿಸೋ ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ, ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕಟ್ಟುವಾದ ಒಂದು ಧ್ವನಿ ಬರ್ತದೆ ಗೊತ್ತಾ? ಓ ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತಾವ. ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸೋ ಪಿಸೋ ಕುಸೋ ಕುಸೋ ಪಿಸೋ ಪಿಸೋ ಮಾತಾಡಿದ್ರೆ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಘಟಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಯಕ್ಷಗಾನದಲ್ಲಿ ಪಾತ್ರ ಮಾಡುವುದಕ್ಕೆ ಆಹ್ವಾನ ಬಂದಾಗ ಅದು ತುಂಬಾ ಸವಾಲಾದುದು ಎಂದು ನಾನು ನಿರಾಕರಿಸಿದ್ದೆ. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ನನ್ನಿಂದ ಮಂಥರೆಯ ಪಾತ್ರ ಮಾಡಿಸಬೇಕು ಎಂದು ಆಸೆಪಟ್ಟಿದ್ದರು ಎಂದು ಸಂಘಟಕರು ತಿಳಿಸಿದಾಗ ಪಾತ್ರ ಮಾಡಲು ಒಪ್ಪಿಕೊಂಡೆ. ಈ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೇನೆಯೇ ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿದೆ. ನಾನು ಮಾಡಿದ್ದು ಯಕ್ಷಗಾನ ಆಯ್ತೋ ನಾಟಕ ಆಯ್ತೋ ಅಥವಾ ಅವೆರಡರ ಸಮ್ಮಿಳಿತವಾಯಿತೋ ಗೊತ್ತಿಲ್ಲ. ಆದರೆ ಪ್ರೇಕ್ಷಕರು ಮೆಚ್ಚಿಕೊಂಡಿರುವುದನ್ನು ಗಮನಿಸಿದ್ದೇನೆ. ಇದೊಂದು ಹೊಸ ಅನುಭವವನ್ನು ನೀಡಿದೆ. ಯಕ್ಷಗಾನ ಅದ್ಭುತವಾದ ಕಲೆ.
ಈ ಕಲೆ ಬೆಳೆಯಬೇಕು ಎಂದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ರಂಗಭೂಮಿ ಕಲಾವಿದ ಯಶವಂತ್ ಸರ್ದೇಶ್ ಪಾಂಡೆ ಮಾತನಾಡಿ, ಯಕ್ಷಗಾನವು ನಮ್ಮ ಭಾವವನ್ನು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಗೊಳಿಸುತ್ತದೆ. ಉಮಾಶ್ರೀಯವರು ಈ ಕಲೆಯ ಬಗ್ಗೆ ಅಭಿಮಾನ ತೋರಿರುವುದು ಸಂತಸದ ಸಂಗತಿ ಎಂದರು. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ್ ಹೆಗಡೆ ಕಡ್ತೋಕ ಮಾತನಾಡಿ, ಉಮಾಶ್ರೀಯವರು ಯಕ್ಷಗಾನದ ಪ್ರಥಮ ಪ್ರದರ್ಶನದಲ್ಲಿಯೇ ಯಶಸ್ಸು ಸಾಧಿಸಿದ್ದಾರೆ. ಸಂಘಟಕರಾದ ಅಪ್ಪಿ ಹೆಗಡೆ ಅವರ ಪ್ರಯತ್ನದಿಂದ ಯಕ್ಷಗಾನ ಅಭಿಮಾನಿಗಳು ಅವರ ಪಾತ್ರವನ್ನು ಕಣ್ತುಂಬಿಕೊಂಡಿದ್ದಾರೆ ಎಂದರು. ಯಕ್ಷಗಾನ ಅಭಿಮಾನಿಗಳಾದ ನಾಗರಾಜ್ ನಾಯ್ಕ ತೊರ್ಕೆ, ರಾಜು ಭಂಡಾರಿ, ಹೊಸಕುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಶೆಟ್ಟಿ ಇದ್ದರು. ಕಾರ್ಯಕ್ರಮದ ಸಂಘಟಕರಾದ ಅಪ್ಪಿ ಹೆಗಡೆ ಸಾಣ್ಮನೆ ಕುಟುಂಬದವರು ಉಮಾಶ್ರೀ ಅವರನ್ನು ಸನ್ಮಾನಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಈ ವಿಷಯವನ್ನು ಅವಳಿಗೆ ಹೇಳ್ತೇನೆ. ಈ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ, ನೋಡುಗನಿಗೆ ಅಮ್ಮಮ್ಮೋ ಎನಿಸಬೇಕು. ಪಟ್ಟ ಕಟ್ಟುತ್ತಾರಂತ ಪಟ್ಟ